ಇವರಿಬ್ಬರಲ್ಲೂ ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಉದ್ದೇಶ ಇಲ್ಲ, ಉದ್ಯೋಗ ಕೊಡಬೇಕು ಅಂತ ಉದ್ದೇಶ ಇಲ್ಲ, ನಿರುದ್ಯೋಗ ಸತ್ತು ಹೋಗ್ತಾ ಇದೆ ಜನ ನಿರುದ್ಯೋಗದಿಂದ, ಅದ್ರ ಬಗ್ಗೆ ಚಿಂತನೆ ಇಲ್ಲ. ಈ ಚಿಂತನೆ ಇದು ಏನಪ್ಪ ಅಂತಂದ್ರೆ ಈ ಹೊಸ ರೂಪ ಪಡ್ಕೊಳ್ಳುವಂಥ ಸಾಹಿತ್ಯಗಳು ಎಲ್ಲ ಬಂದಿದ್ದರಿಂದಾಗೆ ಒಬ್ಬ ಮಹಿಳೆಗೆ ಈ ರೀತಿ ಬಳಸಿದ್ದು. ಸಿ ಟಿ ರವಿ ಅನ್ನೋಂಥ ಒಬ್ಬ ಗಂಭೀರ ರಾಜಕಾರಣಿ, ಈಗಾಗಲೇ ಸಾಕಷ್ಟು ಅವ್ರು ಹೆಸರುವಾಸಿ ಆಗಿದ್ದಾರೆ ಬಿ ಜೆ ಪಿಯಲ್ಲೇ. ಅವ್ರು ನೆಕ್ಸ್ಟ್ ಅವರಪ್ಪ ವಿರೋಧ ಪಕ್ಷದ ನಾಯಕರು ಸಹಿತ ಅದು ಅಧ್ಯಕ್ಷರು ಅವರ ಬಿ ಜೆ ಪಿ ಅಂತ ಮಾತುಗಳು ಕೇಳಿ ಬರ್ತಾಯಿದ್ವು ರಾಜ್ಯ ಘಟಕದ್ದು. ಆದರೆ ಈ ಘಟನೆ ನಿಜ ಆಯ್ತಪ್ಪ ಅಂತಂದರೆ ಇವೆಲ್ಲವೂ ದೊಡ್ಡ ಹೊಡೆದು ಬಿಡ್ತದೆ ಸಿ ಟಿ ರವಿ ಅವರಿಗೆ. ಅಷ್ಟೆಲ್ಲ ಬಿ ಜೆ ಪಿಗೂ ಸಹಿತ ಒಂದು 10 ಹೆಜ್ಜೆ ಹಿಂದೆ ಹೋಗುವಂಥ ಪ್ರಸಂಗ ಬರ್ತದೆ. ಅಂಥವನ ಪರವಾಗಿ ಯಾವ ರೀತಿಯಾಗಿ ಮಾತಾಡಿದರು ಇವೆಲ್ಲ ದೃಶ್ಯಾವಳಿಗಳು ನೋಡಿದರೆ ನೆನಪಿಸ್ಕೊಂಡ್ರೆ ಏನು ಬಿ ಜೆ ಪಿ ಒಂದಾಗಿ ಅವ್ರನ್ನ ಇದು ಮಾಡಲಿಕ್ಕೆ ಹೋಯಿತು. ಅದರಲ್ಲೂ ನಮ್ಮ ಮಾಜಿ ಮುಖ್ಯಮಂತ್ರಿ ನಮ್ಮ ಶೆಟ್ಟರ್ ಅವರು ಏನೇನೋ ಮಾತಾಡಿದರು. ಜಗದೀಶ್ ಶೆಟ್ಟರ್ ಅವ್ರು ಮಾತಾಡಬಾರ್ದಾಗಿತ್ತು, ವಿಚಾರ ಮಾಡಿ ಮಾತಾಡಬೇಕಾಗಿತ್ತು. ಹೊರಟವರು ಕೊನೆವರೆಗೂ ತಮ್ಮ ಮಾತ್ರ ಸರಿ ಅಂತ ಹೇಳ್ತಾ ಬಂದರು. ಇಲ್ಲ ಇಲ್ಲಿ ಕ್ಲಾಸ್ ಆಗ್ತದೆ ಶಾಸಕಾಂಗ ಕಾರ್ಯಾಂಗದ್ದು ಹಾಗೆ ಹೀಗೆ ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು. ಹೌದು ಅವರು ಅಧಿಕಾರದ ಇಲ್ಲಂತಲ್ಲ, ಆದರೆ ಒಬ್ಬ ಮಹಿಳೆಗೆ ಅಪಮಾನ ಆಗುವಂಥ ಶಬ್ದ ಬಳಸಿದ್ದಾರೆ. ಅದು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅವ್ರು ಶಿಕ್ಷೆ ಕೊಡಬೇಕು ಅಂತ ಇಚ್ಛೆ ಇಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ ಸ್ವತಃ ಹೇಳಿದರು ಅವ್ರು ಒಪ್ಪಿಕೊಂಡ್ರೆ ಏನು ಶಿಕ್ಷೆ ಬೇಕಾಗಿಲ್ಲ, ಸಾಕ ಬಗೆಹರಿಸ್ತೀವಿ ಅಂತೇಳಿ. ಇವತ್ತು ಯಾವ ರೀತಿಯಾಗಿ ಒಪ್ಕೋಬೇಕು ಅಂದರೆ ನಿಜ ಆದ್ರೆ ಸಿ ಟಿ ರವಿ ಅವರು ಅದು ಸತ್ಯ ಆದರೆ FSL ರಿಪೋರ್ಟ್ ಸತ್ಯ ಆದರೆ ಮುಂದೆ ಗತಿ ಏನು ಸಿ ಟಿ ರವಿ ಅವ್ರದ್ದು. ಆಗ ಸಹಜವಾಗಿ ರಾಜೀನಾಮೆ ಯಾವುದು ಕೂಗು ಶುರುವಾಗ್ತದೆ, ಮತ್ತೊಂದು ತಿಂಗಳು ಒಪ್ಪತ್ತು ಇದು ಚರ್ಚೆ ಕೇಳುವಂಥದ್ದು. ಆದರೆ ಇದರಿಂದಾಗಿ ಮಾತ್ರ ಸಿ ಟಿ ರವಿ ಅವರಿಗೆ ದೊಡ್ಡ ಹೊಡೆದು ಬೀಳ್ತದೆ, ಒಂದು ಬಿ ಜೆ ಪಿಗೆ ದೊಡ್ಡ ಹೊಡೆದು ಬೀಳ್ತದೆ. ಯಾಕಪ್ಪ ಅಂತಂದ್ರೆ ಅದು ನಾವು ಸ್ತ್ರೀಗೆ ನಾವು ಗೌರವ ಕೊಡ್ತೀವಿ, ಸ್ತ್ರೀಗೆ ನಾವು ತಾಯಿ ಹಂಗೆ ನೋಡ್ತೀವಿ, ಹಾಗೆ ಹೀಗೆ ಭಾಳ ಮಾತಾಡುವಂಥ ಪಕ್ಷದ ಒಬ್ಬ ಅತಿ ಪ್ರಮುಖ ಮುಖಂಡರು. ಅದು ಚಿಕ್ಕಮಗಳೂರು ಏರಿಯಾದಲ್ಲೇ ವಿಶೇಷವಾಗಿ ದೊಡ್ಡ ಹೆಸರು ವಾಸಿ ಆದಂಥವ್ರು. ಮತ್ತು ಇವತ್ತು ಪ್ರಬಲ ನಾಯಕರು ಒಬ್ಬರಾಗಿ ಕಾಣುತ್ತಿರೋದು ಸಿ ಟಿ ರವಿ ಇವತ್ತು ಒಮ್ಮೆಲೆ ಈ ಮಾತನ್ನು ಬಳಸಿದಾರಂತೀವಿ ಸುದ್ದಿ ಬರ್ತಾ ಇದ್ದಾವೆ, ನೋಡ್ತಾ ಇದ್ದೀವಿ. ನಿಜ ಅದ ಅವ್ರು ಪ್ರಾಸ್ಟಿಟ್ಯೂಟ್ ಅದು ಸತ್ಯ ಅಂತೇಳಿ. ಅದು ಇಲ್ಲಿವರೆಗೆ ಏನು ಮಾಡ್ತಾ ಇದ್ದಾರೆ ಉಳಿಸಿ ಹೊಸರಾಗಿ ಅವರು ಇಲ್ಲ ನಾನು ಹಂಗೆ ಅಂದಿಲ್ಲರಿ, ಪ್ರಸ್ಟ್ರೇಟ್ ಅಂತ ಹೇಳ್ತಾಯಿದ್ರು. ಪ್ರಸ್ಟ್ರೇಟ್ ಅಂದರೆ ಇದು ಒಳಗೆ